ಹಿಸ್ಟ್ರಿಲಿ ರೆಕಾರ್ಡ್ ಆಗ್ತಕ್ಕಂಥ ಒಂದು ದುರ್ಘಟನೆ ನಡೆಯುತ್ತೆ. ದೇಶಾದ್ಯಂತ ಪ್ರಪಂಚದಾದ್ಯಂತ ಅದರ ಬಗ್ಗೆ ಡಿಸ್ಕಷನ್ ಆಗ್ತಕ್ಕಂಥದ್ದು. ಲಾಸ್ಟ್ ಇಯರಲ್ಲಿ ನಾವು ಉಗಾದಿ ಭವಿಷ್ಯ ಹೇಳ್ಬೇಕಾದ್ರೆ ಫ್ಲೈಟ್ ಬಗ್ಗೆ ಯಾವುದೂ ಹೇಳಿಲ್ಲ, ಯಾವುದು ಏನಂಥದ್ದೇನು ಮೇಜರ್ ಆಗಲ್ಲ. ನಾನು 27ನೇ ತಾರೀಕು ಮಾರ್ಚಲ್ಲಿ ಹೇಳಿರ್ತಕ್ಕಂಥ ಉಗಾದಿ ಭವಿಷ್ಯದಲ್ಲಿ 3ನೇ ಅಧಿಪತಿ ಯಾವಾಗ 8ಕ್ಕೆ ಹೋಗ್ತಾನೋ, 8 ಸಾವಿನ ಮನೆ, ಮೇಜರ್ ಏರ್ ಡಿಸಾಸ್ಟರ್. ಈ ಭೂಮಿ ಸೂರ್ಯನ ಹತ್ರ ಹೋಗ್ಬಿಟ್ರೆ ನಮ್ಮ ಜಾತಕ ನೋಡ್ತೀವ, ಭೂಮಿ ಜಾತಕ ನೋಡಬೇಕಾ? ಕ್ಲಿಷ್ಟಕರ ಪ್ರಶ್ನೆ ನನಗೆ ಯಕ್ಷ ಪ್ರಶ್ನೆ ಆಗಿದೆ. ಎಲ್ಲಿವರೆಗೂ ಆ ಭೂಮಿಯ ಜಾತಕ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಭೂಮಿ ಚೆನ್ನಾಗಿರುತ್ತೆ. ಭೂಮಿ ಜಾತಕನೇ ನಾವೇನು ಪ್ರಳಯ ಅಂತ ಹೇಳ್ತೀವಲ್ಲ, ಪ್ರಳಯ ಅಂದರೆ ಭೂಮಿ ಜಾತಕ ಮುಗೀತು ಅಂತ ಅರ್ಥ. ಅವಾಗ ನಮ್ಮ ಜಾತಕಗಳು ಇಟ್ಕೊಂಡು ಏನು ಪ್ರಯೋಜನ? ಡಿಸಾಸ್ಟರ್ ವರ್ಡ್ ಬಂದಿರೋದೇ ಗ್ರಹಗತಿಗಳಿಂದ. ಫ್ಯೂಚರ್ನ ಪ್ರೆಡಿಕ್ಟ್ ಮಾಡ್ಬೋದು, ಆದರೆ ಅವಾಯ್ಡ್ ಅಂತೂ ಮಾಡೋಕ್ಕಾಗಲ್ಲ. ನಾವು ಹುಲುಮಾನವರಷ್ಟೇ. ಇದು ಬರೀ ಏರಲ್ಲಾಗುತ್ತಾ ಮ್ಯಾಟ್ರಿಕ್ಸು? ನೋ, ನೆಲದಲ್ಲೂ ಆಗುತ್ತೆ, ನೆಲದಲ್ಲೂ ಮ್ಯಾಟ್ರಿಕ್ಸ್ ಆಗುತ್ತೆ. ಅವೆಲ್ಲ ಸೇರಿಕೊಂಡು ಭೂಮಿನ ನಿಲ್ಸೋಕ್ಕಾಗುತ್ತಾ ತಿರುಗೋದನ್ನ? ಲೋವರ್ ಎನರ್ಜಿಯಿಂದ ಹೈಯರ್ ಎನರ್ಜಿ ಇದ್ದಾಗ ನಮ್ಮ ಎನರ್ಜಿ, ನಮ್ಮ ಜಾತಕಗಳು ಹೈಯರ್ ಎನರ್ಜಿಗೆ ಎಂಟರ್ ಆದಾಗ ನಿಲ್ಲಕ್ಕಾಗಲ್ಲ. ಸಿಂಪಲ್. ಈ ಒಂದು ವಿಚಾರ ಎಲ್ಲರಿಗೂ ಅರ್ಥ ಮಾಡಿಕೊಂಡ್ರೆ ನಾವು ಜಾತಕದ ಬಗ್ಗೆ ಹೋಗೋದೇ ಇಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಇವರು ಸನಾತನ ಧರ್ಮದ ಭಾಗ ಆಗಿರುವಂತಹ ಜ್ಯೋತಿಷ್ಯವನ್ನ ವೈಜ್ಞಾನಿಕವಾಗಿ ತಿಳಿಸ್ಕೊಡ್ತಾರೆ. ಅಂದ್ರೆ ಇದರಿಂದ ಸಮಾಜಕ್ಕೆ ಒಂದಷ್ಟು ಲಾಭ ಆಗಬೇಕು ಅನ್ನುವಂಥದ್ದು ಇವರ ಮುಖ್ಯ ಉದ್ದೇಶ. ಸುಮಾರು 30 ವರ್ಷಕ್ಕೂ ಹೆಚ್ಚು ಅನುಭವವನ್ನ ಹೊಂದಿರುವಂತಹ, ಪ್ರಪಂಚದಾದ್ಯಂತ ಸುಮಾರು 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವರು ಜ್ಯೋತಿಷ್ಯವನ್ನ ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಇವರ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ತರಗತಿಗಳನ್ನ ತಿಳಿಸ್ಕೊಡ್ತಾರೆ. ಅಂದ್ರೆ ಜ್ಯೋತಿಷ್ಯವನ್ನ ಕೇವಲ 15 ದಿನಗಳಲ್ಲಿ ತಿಳಿಸ್ಕೊಡ್ತಾರೆ. ಅದೇ ರೀತಿ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಖ್ಯಾತಿಯ ಪಂಡಿತ್ ದಿನೇಶ್ ಗುರೂಜಿ ಅವರು. ಗುರೂಜಿ, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಮುಮ್ತಾಜ್ ಅವರಿಗೆ ವಂದನೆಗಳು ಹೇಳ್ತಾ, ಎಲ್ಲ ಟಿ ವಿ ವಿಕ್ರಮ ವೀಕ್ಷಕರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತಾ, ನಿಮ್ಮ ಆರೋಗ್ಯವನ್ನು ಫಸ್ಟ್ ನೋಡ್ಕೊಳ್ಳಿ, ದೇಶದ ಆರೋಗ್ಯವನ್ನು ಎರಡನೇ ವಿಚಾರದಲ್ಲಿ ಖಂಡಿತ ನೋಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಾನು ಇದನ್ನು ಹೇಳಲೇಬೇಕು. ಮಾರ್ಚ್ 27ನೇ ತಾರೀಕಿಗೆ ಯುಗಾದಿ ಪ್ರೆಡಿಕ್ಷನ್ ನಲ್ಲಿ ಗುರೂಜಿ ಅವರು ಈ ಬಾರಿ ಮೇಜರ್ ಏರ್ ಡಿಸಾಸ್ಟರ್ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಹೇಳಿ ಮೊನ್ನೆ ಜೂನ್ 12ನೇ ತಾರೀಕಿಗೆ ನೋಡಿದ್ರೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗುತ್ತೆ. 242 ಪ್ರಯಾಣಿಕರಿರ್ತಾರೆ, ಅದರಲ್ಲಿ ಒಬ್ರು ಆ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಗುರೂಜಿ, ಇದು ಹೇಗೆ ಸಾಧ್ಯ? ಬಹಳಷ್ಟು ಮಂದಿ ಹೇಳ್ತಾರೆ ಅದು ಹೇಗೆ ಸಾಧ್ಯ, ಹೇಗೆ ಹೇಳಿದ್ರು ಅನ್ನುವಂಥದ್ದು. ಇನ್ನೊಂದು 242 ಮಂದಿ ಇದ್ರು, ಒಬ್ರು ಆ ಸಾವಿಗೆ ಅಲ್ಲಿಗೆ ತಲುಪಿ ಮತ್ತೆ ಅದರಿಂದ ಪಾರಾಗಿ ಬಂದಿದ್ದಾರೆ. 241 ಮಂದಿಯ ಜಾತಕ ಕೂಡ ಒಂದೇ ಇತ್ತ ಗುರೂಜಿ. ಇದರ ಬಗ್ಗೆ ನೀವು ಹೇಳೋದಾದ್ರೆ? ಮೊಟ್ಟ ಮೊದಲಿಗೆ ಶಾಸ್ತ್ರದಲ್ಲಿ ಮೇದಿನಿ ಜ್ಯೋತಿಷ್ಯ ಅಂತ ಒಂದು ಸಬ್ಜೆಕ್ಟ್ ಇದೆ. ಸಾಮಾನ್ಯವಾಗಿ ಎಲ್ಲ ಜನರು ತಿಳ್ಕೊಳ್ಳೋದು ಒಂದೇ, ಏನು ಅಂತಂದರೆ ನಮ್ಮ ಹುಟ್ಟು ಜಾತಕ ಒಂದೇ, ಅಂದರೆ ನಮ್ಮ ದೇಶದ ಜಾತಕ ಒಂದೇ, ಹಾಗೆ ನಮ್ಮ ಭೂಮಿಯ ಜಾತಕ ಒಂದೇ ಅಂತ ಬರ್ತಕ್ಕಂಥದ್ದು ಅಲ್ಲಿ ನಾವು ನೋಡ್ತೀವಿ. ಪ್ರಮುಖವಾಗಿ ಪ್ರಪಂಚದ ದೇಶದ ಜಾತಕವನ್ನು ನಾವು ಅವಲೋಕನೆ ಮಾಡಿದಾಗ ಮೇದಿನಿ ಜ್ಯೋತಿಷ್ಯ ಅಂತ ಒಂದು ಶಾಸ್ತ್ರ ಇದೆ, ಮುಂಡೇನ್ ಅಸ್ಟ್ರಾಲಜಿ ಅಂತ ಕರೀತಾರೆ. ಆ ಸಬ್ಜೆಕ್ಟೇ ಕಂಪ್ಲೀಟ್ಲಿ ಡಿಫ್ರೆಂಟು. ಈ ಮೇದಿನಿ ಜ್ಯೋತಿಷ್ಯದಲ್ಲಿ ದೇಶದ ಪ್ರಪಂಚದ ವಿಚಾರಗಳನ್ನು ಕೂಲಂಕುಷವಾಗಿ ತಿಳ್ಕೊಬೋದು. ಇದೇ 27ನೇ ತಾರೀಕು ನಮ್ಮ ಉಗಾದಿ ಭವಿಷ್ಯ ಹೇಳಿರ್ತಕ್ಕಂಥದ್ದಲ್ಲಿ ಸಿಂಹ ಲಗ್ನ ಉದಯವಾಗಿತ್ತು. 3ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 3 ಯಾವಾಗಲೂ ಕೂಡ ಏರೋಪ್ಲೇನ್ ತೋರಿಸುತ್ತೆ. 3 ಈಸ್ ಜರ್ನಿ. ಏರ್ಪ್ಲೇನ್ಸ್ನೆಲ್ಲ ನಾವು 3ನೇ ಮನೆಯಿಂದ ನೋಡ್ತೀವಿ. ಅಲ್ಲಿ 3ನೇ ಅಧಿಪತಿ ತುಲಾರಾಶಿ ಅಧಿಪತಿ ಶುಕ್ರ ಈಸ್ ಲಕ್ಸುರಿ ಹೋಗಿ 8ನೇ ಮನೆ ಕೂತಿದೆ. ಒಂದು ಫ್ಲೈಟ್ಗೆ ಎಷ್ಟು ದುಡ್ಡು ಕೊಟ್ಟಿರ್ತೀರ ಎಲ್ಲರಿಗೂ ಗೊತ್ತು. ಒಂದು ದೇಶದಿಂದ ಇನ್ನೊಂದು ದೇಶ ಹೋಗಬೇಕು ಅಂದರೆ ಸಾವಿರಾರು ರೂಪಾಯಿ ಕೊಟ್ಟಿರ್ತಾರೆ. ಕನಸುಗಳು ಕಟ್ಕೊಂಡು ಹತ್ತಿರ್ತಾರೆ.
ಇನ್ನೊಂದು ದೇಶದಲ್ಲಿ ಹೋಗಿ ನಾವು ಕನಸುಗಳನ್ನು ನನಸು ಮಾಡ್ಕೊಳ್ತಕ್ಕಂಥ ಒಂದು ಪಾತ್ರವನ್ನು ಅಲ್ಲಿ ಏರೋಪ್ಲೇನ್ ತೋರಿಸುತ್ತೆ, ಮೂರನೇ ಮನೆ ತೋರಿಸುತ್ತೆ, ಶುಕ್ರ ತೋರಿಸುತ್ತೆ. ನಾನು 27ನೇ ತಾರೀಕು ಮಾರ್ಚಲ್ಲಿ ಹೇಳಿರ್ತಕ್ಕಂಥ ಉಗಾದಿ ಭವಿಷ್ಯದಲ್ಲಿ ಮೂರನೇ ಅಧಿಪತಿ ಯಾವಾಗ 8ಕ್ಕೆ ಹೋಗ್ತಾನೋ, 8 ಸಾವಿನ ಮನೆ, ಒಂದು ಮೇಜರ್ ಫ್ಲೈಟ್ ಆಕ್ಸಿಡೆಂಟ್ ಇಂಡಿಕೇಶನ್ ಆಗೇ ಆಗುತ್ತೆ. ಆದರೆ ಇಲ್ಲಿ ನಮಗೆ ಶಾಸ್ತ್ರದಲ್ಲಿ ಏನಾಗುತ್ತೆ, ನಾವೊಂಥರ ಹುಲುಮಾನವ ಒಂದು ಲೆವೆಲ್ವರೆಗೂ ನಾವು ನೋಡ್ಬೋದು. ಇನ್ನೂ ಅದರೊಳಗಡೆ ಭೇದಿಸಬೇಕು ಅಂತಂದರೆ ಸಾಕಷ್ಟು ಅಧ್ಯಯನ, ಸಾಕಷ್ಟು ತಂತ್ರಜ್ಞಾನ, ಹೇಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ, ಪ್ಲಾನೆಟರಿ ಇಂಟೆಲಿಜೆನ್ಸ್ ಯೂಸ್ ಮಾಡೋದು ಒಂದು ಶಾಸ್ತ್ರ. ಹೇಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಎಲ್ಲವನ್ನೂ ಕೂಡ ಒಂದು ಬೆರಳಲ್ಲಿ ಟಚ್ ಮಾಡಿದ ತಕ್ಷಣ ನಮಗೆಲ್ಲ ಇನ್ಫಾರ್ಮೇಷನ್ ಬಂದ್ಬಿಡುತ್ತೋ, ಪ್ಲಾನೆಟರಿ ಇಂಟೆಲಿಜೆನ್ಸ್ ಕೂಡ ನಾವು ಅದನ್ನು ತಿಳ್ಕೊಬೋದು. ಅದಕ್ಕೂ ಕೂಡ ಇನ್ನೂ ಹೆಚ್ಚಿನ ಅಧ್ಯಯನ ಜನಗಳು ಬರಬೇಕು. ಮುಂದೆ ಫ್ಯೂಚರ್ ಇದೇ ಜಾಗದಲ್ಲಿ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಪತನ ಆಗ್ತಕ್ಕಂಥದ್ದು ಅಂತ ಹೇಳಿ ಪಿನ್ ಪಾಯಿಂಟ್ ಮಾಡುವಷ್ಟು ಲೆವೆಲು ನಮಗೆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಕೊಟ್ಟೇ ಕೊಡುತ್ತೆ. ಒಂದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಪ್ರತಿ ವರ್ಷ ಒಂದು ವಿಮಾನ ಅಪಘಾತಗಳು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ನಡೀತಾ ಇರುತ್ತೆ. ಅದರಲ್ಲಿ ಒಬ್ಬರು ಸತ್ತರೋ ಇಬ್ಬರು ಸತ್ತರೋ, ಚಾರ್ಟರ್ಡ್ ಫ್ಲೈಟು, ಹೆಲಿಕಾಪ್ಟರ್ಗಳು, ಅದು ಅಷ್ಟು ಮೇಜರ್ ಆಗಲ್ಲ. ಹಿಂದೊಂದು ಸಮಯದಲ್ಲಿ ಮಂಗಳೂರಲ್ಲೊಂದು ಭಾಳ ಮೇಜರ್ ಬಂತು, ಅದು ರೆಕಾರ್ಡ್ ಆಯ್ತು ಅದು ಹಿಸ್ಟ್ರಿಲಿ. ಅದಾದಮೇಲೆ ಮಲೇಷಿಯನ್ ಏರ್ಲೈನ್ಸ್ ಅಂತ ಒಂದು ದೊಡ್ಡ ವಿಮಾನ ಸಮುದ್ರದೊಳಗೆ ಹೋಗಿ ಒಂದು ಪೀಸು ಸಿಗಲಿಲ್ಲ. ಅದು ಅವಾಗವಾಗ ನಡೀತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಹೋಗುತ್ತೆ. ಲಾಸ್ಟ್ ಇಯರಲ್ಲಿ ನಾವು ಉಗಾದಿ ಭವಿಷ್ಯ ಹೇಳ್ಬೇಕಾದ್ರೆ ಫ್ಲೈಟ್ ಬಗ್ಗೆ ಯಾವುದು ಹೇಳಿಲ್ಲ, ಯಾವುದು ಏನು ಅಂಥದ್ದೇನು ಮೇಜರ್ ಆಗಲ್ಲ. ಈ ವರ್ಷದ ಉಗಾದಿ ಭವಿಷ್ಯ 2025 ಮಾರ್ಚಲ್ಲಿ ಹೇಳಿರ್ತಕ್ಕಂಥದ್ದು ಮೇಜರ್ ಏರ್ ಡಿಸಾಸ್ಟರ್. ಅದು ರೆಕಾರ್ಡ್ ಆಗಿದೆ, ಅದರ ವಿಡಿಯೋನೂ ಕೂಡ ನೀವು ಖಂಡಿತ ನೋಡ್ಬೋದು. ಅಧಿಪತಿಯಾಗಿರ್ತಕ್ಕಂಥದ್ದು 8ರಲ್ಲಿದ್ದಾಗ ಏರೋಪ್ಲೇನ್ ಆಕ್ಸಿಡೆಂಟು ಸಾಮಾನ್ಯವಾಗಿ ವರ್ಷದಲ್ಲಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನ್ಯೂಸ್ ಕೇಳ್ತೀವಿ. ಒಂದು ಮೇಜರ್ ಏರ್ ಡಿಸಾಸ್ಟರ್, ದಿ ಮೇಜರ್ ಏರ್ ಡಿಸಾಸ್ಟರ್. ಯಾಕಂದರೆ ಮೂರನೇ ಮನೆ ಇರ್ತಕ್ಕಂಥದ್ದು ವಾಯುತತ್ವ ರಾಶಿ. ಆ ವಾಯುತತ್ವ ರಾಶಿಯಾಗಿರ್ತಕ್ಕಂಥ ಶುಕ್ರ ಲಕ್ಸುರಿಯನ್ನು ತೋರಿಸ್ತಾನೆ. ಅದು 8ನೇ ಮನೆಯಾಗಿರ್ತಕ್ಕಂಥ ಮೀನರಾಶಿ ಜಲತತ್ವದಲ್ಲಿ ಕುತ್ಕೊಂಡು ಪ್ಲೇನ್ ಪತನ ಆಗಿ ಸಾವು ನೋವುಗಳಾಗ್ತಕ್ಕಂಥ ಚಾನ್ಸಸ್ಸು ತುಂಬಾ ಇರ್ತಕ್ಕಂಥದ್ದು. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ಹಿಸ್ಟ್ರೀಲಿ ರೆಕಾರ್ಡ್ ಆಗ್ತಕ್ಕಂಥ ಒಂದು ದುರ್ಘಟನೆ ನಡೆಯುತ್ತೆ. ದೇಶಾದ್ಯಂತ, ಪ್ರಪಂಚದಾದ್ಯಂತ ಅದರ ಬಗ್ಗೆ ಡಿಸ್ಕಷನ್ ಆಗ್ತಕ್ಕಂಥದ್ದು, ತಾಂತ್ರಿಕದ್ದು ಆಯ್ತಾ, ಅದಾಯ್ತಾ ಇದಾಯ್ತಾ ಅಂತ ಬರ್ತಕ್ಕಂಥದ್ದು ಇದೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಅದು ಮೊದಲನೇದು. ಈಗ ಮುಮ್ತಾಜ್ ಅವರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಕ್ಲಿಷ್ಟಕರ ಪ್ರಶ್ನೆ, ನನಗೆ ಯಕ್ಷ ಪ್ರಶ್ನೆ ಆಗಿದೆ. ಒಂದು ಯಕ್ಷ ಪ್ರಶ್ನೆ, 241 ಜನ ಅವರ ಜಾತಕಗಳೆಲ್ಲ ಸೇಮ್ ಇತ್ತ? ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಎನರ್ಜೀಸ್ ಅಂತ ನಾವು ಕರಿತೀವಿ. ಆಲ್ಬರ್ಟ್ ಐನ್ಸ್ಟೀನ್ ಕೊಟ್ಟಿರ್ತಕ್ಕಂಥ E=mc² ಅಲ್ಲಿ ಎನರ್ಜಿ ಅಂತ ಕರಿತೀವಿ. ಮಗುವಿನ ಎನರ್ಜಿ ಒಂದಾದರೆ, 10 ವರ್ಷದ ಒಬ್ಬ ಬಾಲಕನ ಎನರ್ಜಿ, 20 ವರ್ಷದ ಬಾಲಕನ ಎನರ್ಜಿ, 30 ವರ್ಷದ ಬಾಲಕನ ಎನರ್ಜಿ, 40 ವರ್ಷದ ಒಬ್ಬ ಯುವಕನ ಒಂದು ಎನರ್ಜಿ ಕಂಪ್ಲೀಟ್ ವೇರಿ ಆಗುತ್ತೆ. ಇದು ಮೊದಲು ನಾವು ಅರ್ಥ ಮಾಡ್ಬೋದು. ಈ ಒಂದು ಪರ್ವ್ಯೂ ಅಂತ ನಾವು ಕರಿತೀವಿ. ಹಾಗೆ ಒಂದು ಜಾಗದ ಎನರ್ಜಿಗಿನ ಹೆಚ್ಚಾಗಿ ಒಂದು ಪ್ರದೇಶದ ಎನರ್ಜಿ ಇರುತ್ತೆ. ಒಂದು ಪ್ರದೇಶದ ಎನರ್ಜಿಗಿನ ಜಾಸ್ತಿ ಆ ಡಿಸ್ಟ್ರಿಕ್ಟ್ ಅಂತ ನಾವು ಹೇಳ್ಕೊಳ್ತೀವಿ, ಅದರದ್ದು ಎನರ್ಜಿ ಜಾಸ್ತಿ ಇರುತ್ತೆ. ಆ ಎನರ್ಜಿ ಮೇಲೆ ರಾಜ್ಯದ ಎನರ್ಜಿ, ರಾಜ್ಯದ ಎನರ್ಜಿ ಮೇಲೆ ದೇಶದ ಎನರ್ಜಿ, ದೇಶದ ಎನರ್ಜಿ ಮೇಲೆ ಭೂಮಿ ಎನರ್ಜಿ, ಭೂಮಿ ಎನರ್ಜಿ ಮೇಲೆ ಗ್ರಹಗಳ ಎನರ್ಜಿ, ಗ್ರಹಗಳ ಎನರ್ಜಿ ಮೇಲೆ ನಮ್ಮ ಸೋಲಾರ್ ಸಿಸ್ಟಮ್ ಎನರ್ಜಿ, ಸೋಲಾರ್ ಸಿಸ್ಟಮ್ ಎನರ್ಜಿ ಮೇಲ್ಗಡೆ ಈ ನಮ್ಮ ಬ್ರಹ್ಮಾಂಡ ಅಥವಾ ನಾವು ಈ ಒಂದು ಕಂಪ್ಲೀಟ್ ಇರ್ತಕ್ಕಂಥ ಅನೇಕ ಬ್ರಹ್ಮಾಂಡಗಳಲ್ಲಿ ನಮ್ಮದಿರ್ತಕ್ಕಂಥ ಒಂದು ಕ್ಷೀರಸಾಗರ ಅಂತ ನಾವು ಹೇಳ್ತೀವಿ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ನೋಡಿದಾಗ ಅದರದ್ದು ಎನರ್ಜಿ ಜಾಸ್ತಿ. ಸೊ ಲೋವರ್ ಎನರ್ಜಿಯಿಂದ ಹೈಯರ್ ಎನರ್ಜಿ ಇದ್ದಾಗ ನಮ್ಮ ಎನರ್ಜಿ, ನಮ್ಮ ಜಾತಕಗಳು ಹೈಯರ್ ಎನರ್ಜಿಗೆ ಎಂಟ್ರಾದಾಗ ನಿಲ್ಲಕ್ಕಾಗಲ್ಲ. ಸಿಂಪಲ್. ಈ ಒಂದು ವಿಚಾರ ಎಲ್ಲರಿಗೂ ಅರ್ಥ ಮಾಡಿಕೊಂಡ್ರೆ ನಾವು ಜಾತಕದ ಬಗ್ಗೆ ಹೋಗೋದೇ ಇಲ್ಲ. ಈ ಭೂಮಿ ಸೂರ್ಯನ ಹತ್ರ ಹೋಗ್ಬಿಟ್ರೆ ನಮ್ಮ ಜಾತಕ ನೋಡ್ತೀವ, ಭೂಮಿ ಜಾತಕ ನೋಡಬೇಕಾ?
ಒಂದು ಸಿಂಪಲಾಗಿ ಒಂದು ಕ್ವಶನ್ನು ನಾನು ಒಂದು ಮಾರ್ಕ್ ನಮ್ಮ ವೀಕ್ಷಕರಿಗೆ ಹಾಕಿದ್ದೀನಿ. ಈ ಭೂಮಿ ಕರೆಕ್ಟ್ ಡಿಸ್ಟೆನ್ಸಲ್ಲಿದೆ, ಸೂರ್ಯನಿಗೆ 15 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಒಂದು ಅಂದಾಜು 1000 ಕಿಲೋಮೀಟ್ರ್ ಹತ್ತಿರದಲ್ಲಿ ಹೋದಾಗ ನಮಗೆ ಸೆಕೆ, ಬಿಸಿಲು ಜಾಸ್ತಿ, ಸಮ್ಮರ್ ಅಂತ ಕರಿತೀವಿ. ಸ್ವಲ್ಪ ದೂರ ಬಂದಾಗ ಚಳಿ ಜಾಸ್ತಿ. ಅದು ನಾವು ನಮ್ಮ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಿದಾಗ ಅದನ್ನು ನೋಡ್ತೀವಿ. ಇದೇ ಭೂಮಿ 1 ಕೋಟಿ ಕಿಲೋಮೀಟ್ರ್ ದೂರದಲ್ಲಿ ಹತ್ತಿರದಲ್ಲಿ ಏನಾದ್ರು ಹೋಗ್ಬಿಟ್ರೆ ಸೂರ್ಯನಿಗೆ, ಆ ಎನರ್ಜಿಸ್ನ ನಾವು ಯಾರು ತಡ್ಕೊಳಕ್ಕಾಗಲ್ಲ. ದಿ ಬೆಸ್ಟ್ ಆಫ್ ದಿ ಬೆಸ್ಟ್ AC ಮಟಾಶ್. ಅಂದರೆ ನಮ್ಮ ಎನರ್ಜಿ ಏನೂ ಇಲ್ಲ, ಎಲ್ಲ ವೇಸ್ಟು. ಸೊ 241 ಜಾತಕಗಳ ಎನರ್ಜಿ ತುಂಬ ಚಿಕ್ಕದದು, ಬ್ಯಾಟ್ರಿ ಎನರ್ಜೀಸು. ದೊಡ್ಡ ಎನರ್ಜಿ ಒಳಗಡೆ ಎಂಟ್ರಾದಾಗ ಬ್ಯಾಟ್ರಿ ಎಲ್ಲ ಫೇಲ್ ಆಗ್ಬಿಡುತ್ತೆ, ಅಲ್ಲಿ ಜಾತಕ ಇಂಪಾರ್ಟೆಂಟ್ ಆಗಲ್ಲ. ಭೂಮಿ ಎಲ್ಲಿವರೆಗೂ ಆ ಭೂಮಿಯ ಜಾತಕ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಭೂಮಿ ಚೆನ್ನಾಗಿರುತ್ತೆ. ಭೂಮಿ ಜಾತಕನೇ ನಾವೇನು ಪ್ರಳಯ ಅಂತ ಹೇಳ್ತೀವಲ್ಲ, ಪ್ರಳಯ ಅಂದರೆ ಭೂಮಿ ಜಾತಕ ಮುಗೀತು ಅಂತ ಅರ್ಥ. ಆವಾಗ ನಮ್ಮ ಜಾತಕಗಳು ಇಟ್ಕೊಂಡು ಏನು ಪ್ರಯೋಜನ? ಅಷ್ಟೇ. ನಾವೆಷ್ಟೇ ಗಟ್ಟಿ ಇರ್ಬೋದು, ನಮ್ಮ ಮನೆ ರೂಫ್ ಎಲ್ಲ ಸ್ಟ್ರಾಂಗ್ ಇರಬೇಕು. ನಾವು ಗಟ್ಟಿಗಿದೆ ಸರ್, ಬಿದ್ದರೂ ನಮ್ಮ ತಲೆ ಚೆನ್ನಾಗಿರುತ್ತೆ, ಒಡೆದೋಗಲ್ಲ ಅಂತಂದರೆ, ಹಾಗಿದ್ರೆ ಬಿಲ್ಡಿಂಗ್ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತಲ್ವ. ಹಾಗೆ ಫ್ಲೈಟಲ್ಲಿ ಹೋಗಬೇಕಾದ್ರೆ ಎಂಟ್ರಾಗಿರ್ತಕ್ಕಂಥ ಝೋನ್ ಎನರ್ಜಿ ತುಂಬ ಸ್ಟ್ರಾಂಗ್ ಇರಬೇಕು. ನಮ್ಮ ಜಾತಕಗಳಲ್ಲ, ಒಂದು ಲೆವೆಲ್ ಹೈರಾರ್ಕಿ ಅಂತ ನಾವು ಕರಿತೀವಿ. ಲೋವರ್ ಲೆವೆಲ್ ಎನರ್ಜಿಯಿಂದ ಹೈಯರ್ ಲೆವೆಲ್ ಹೋಗುತ್ತೆ. ಅದಕ್ಕೆ ಟ್ರೈನ್ ಆಕ್ಸಿಡೆಂಟ್ಸಲ್ಲಿ ಅನೇಕ ಜನರು ಮರಣ ಹೊಂದೋದು, ಸುನಾಮಿ ಬಂದಾಗ, ಅರ್ಥ್ವೇಕ್ ಆದಾಗ ಅನೇಕ ಜನರು ಸಾಯೋದು. ನಮ್ಮ ಎನರ್ಜಿಗಿನ ಹೈಯರ್ ಎನರ್ಜಿ ಕ್ಯಾಟಾಸ್ಟ್ರೋಪ್ಸ್ ಅಂತ ಕರೀತಾರೆ. ಅದಕ್ಕೆ ವರ್ಡ್ ಇಂಗ್ಲೀಷಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ದೋಸ್ ಆರ್ ನೋನ್ ಆಸ್ ಕ್ಯಾಟಾಸ್ಟ್ರೋಪ್ಸ್. ಡಿಸಾಸ್ಟರ್ ಅಂತ ಕರೀತಾರೆ. ಡಿಸ್ ಮತ್ತು ಆಸ್ಟರ್ ಅಂದರೆ, ಡಿಸ್ ಅಂದರೆ ಕೆಟ್ಟೋಗೋದು, ಆಸ್ಟರ್ ಅಂದರೆ ಗ್ರಹಗಳು. ಡಿಸಾಸ್ಟರ್ ವರ್ಡ್ ಬಂದಿರೋದೇ ಗ್ರಹಗತಿಗಳಿಂದ, ಯಾಕಂದರೆ 2 ಪದ ಇದೆ ಅದರೊಳಗಡೆ. ಕ್ಯಾಟಾಸ್ಟ್ರೋಪ್ ಅಂತಂದರೆ ನಮಗೆಕಿನ್ನ ಮೀರಿರ್ತಕ್ಕಂಥ ಶಕ್ತಿ, ನಾವೇನು ಮಾಡೋಕ್ಕಾಗದೇ ಇರತಕ್ಕಂಥ ಶಕ್ತಿ ನಮ್ಮ ಜಾತಕಗಳು ಅಲ್ಲಿ ಬರೋದಿಲ್ಲ. ಎರಡನೇ ವಿಚಾರ, ನಾವು ಒಳಗಡೆ ಭಾಳ ಇಂಟರ್ನಲ್ಲಿ ನಾವು ಹೋಗಿ ನಾವು ಮಾಡಬೇಕು ಅಂತಂದರೆ, ಇಷ್ಟೂ ಜನರ ಜಾತಕದ ಹಣೆ ಬರ ಬರ್ದಿತ್ತ ಅಲ್ಲೇ ಹೋಗೋಕ್ಕೆ ಅಂತ ಹೇಳೋದು ಅದು ಒಂದು ಯಕ್ಷ ಪ್ರಶ್ನೆ. ಅದು ಇನ್ನೂ ನಾವು ಡೀಟೇಲಾಗಿ ಹಿಂದೆ ಹೋಗಬೇಕು ಅಂತಂದರೆ ಕಷ್ಟ. ಯಾಕಂದರೆ ಅದೇ ಸಮಯದಲ್ಲಿ ಎಷ್ಟೊಂದು ಫ್ಲೈಟ್ ಹಾರಾಡ್ತಾ ಇರುತ್ತೆ, ಅದೊಂದೇ ಫ್ಲೈಟ್ ಇರಲ್ವಲ್ಲ. ಇದಕ್ಕಿಂತ ಆ ಒಂದು ಏನು ಅಹಮದಾಬಾದ್ ಫ್ಲೈಟು ಹೊರಡೋಕ್ಕಿಂತ ಮುಂಚೆ ಒಂದು 20 ಫ್ಲೈಟ್ ಹತ್ತಿರುತ್ತೆ, ಅದಕ್ಕೆಲ್ಲ ಬಂದಿಲ್ಲ. ಎಲ್ಲನೂ ಕೂಡ ನಾವು ಮೈನ್ಯೂಟ್ ಹೋಗಬೇಕು ಅಂತಂದರೆ ಆ ಕ್ಷಣ. ಇದಕ್ಕೆ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಪಟಾಕಿ ಹಬ್ಬದ್ದು ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಾವು ದೀಪಾವಳಿ ಪಟಾಕಿ ಹಚ್ಚಬೇಕಾದ್ರೆ ಅಲ್ಲೊಂದು ಆಟಮ್ ಬಾಂಬ್ ಹಚ್ಚಿರ್ತೀವಿ. ಈ ಗಾಡಿ ಸ್ಲೋವಾಗಿ ಹೋಗಿ ಫಾಸ್ಟಾಗಿ ಹೊಟ್ಟೋಗ್ತಾರೆ, ಡಮ್ ಅಂದಿಲ್ಲ ಅಂತ. ಇನ್ನೊಬ್ಬರು ಹಂಗೆ ನಿಂತ್ಕೊಳ್ತಾರೆ, ಡಮ್ಮ ಏನಲ್ಲ, ಮತ್ತೆ ಹೊಟ್ಟೋಗ್ತಾರೆ. ಕೆಲವರು ಇನ್ನೇನು ಹೊರಟ್ಬಿಡೋಣ ಹತ್ತಿಲ್ಲ ಅಂದಾಗ ಹಿಂಗೆ ಹೋಗ್ತಾರೆ, ಅಲ್ಲಿ ಡಮ್ ಅನ್ನತ್ತೆ, ಅದಾಗುತ್ತೆ. ಸೊ ಇಟ್ ಈಸ್ ಎವ್ರಿಥಿಂಗ್ ಈಸ್ ಆನ್ ಟೈಮಿಂಗ್, ಝೋನ್ ಟೈಮಿಂಗ್. ಯಾಕೆ ಅಂದರೆ ಎಲ್ಲ ಚಲನೆಯಲ್ಲಿದೆ. ಒಂದು ತಿಳ್ಕೊಳ್ಳಿ, ಜ್ಯೋತಿಷ್ಯ ಮೂಲ ಚಲನೆ ಟ್ರಾನ್ಸಿಟ್ ಮೇಲಿದೆ. ಫ್ಲೈಟ್ ಟ್ರಾನ್ಸಿಟಲ್ಲಿದೆ, ಭೂಮಿ ರೊಟೇಟ್ ಆಗ್ತಾಯಿದೆ, ಅದು ಟ್ರಾನ್ಸಿಟಲ್ಲಿದೆ. ರೆವಲ್ಯೂಷನ್ ಆಗ್ತಾಯಿದೆ, ಅದು ಟ್ರಾನ್ಸಿಟಲ್ಲಿದೆ. ನಮ್ಮ ಎಂಟೈರ್ ಗ್ಯಾಲಕ್ಸಿ ಏನು ನಾವೇನು ಹೇಳ್ತೀವಿ, ಆ ಗ್ಯಾಲಕ್ಸಿ ಇರ್ತಕ್ಕಂಥ ನಮ್ಮ ಸೌರಮಂಡಲ ಪೂರ್ತಿ ಒಂದು ಬ್ಲ್ಯಾಕ್ ಹೋಲ್ ಮುಖಾಂತರ ಟ್ರಾನ್ಸಿಟಲ್ಲಿದೆ. ಎವ್ರಿಥಿಂಗ್ ಆರ್ ಮೂವಿಂಗ್, ಯಾವುದು ಸ್ಟ್ಯಾಗ್ನೆಂಟ್ ಇಲ್ಲ. ಮೂಮೆಂಟ್ ಆಗಬೇಕಾದ್ರೆ ಒಂದು ಝೋನ್ಸ್ ಕ್ರಿಸ್ ಕ್ರಾಸ್ ಆಗುತ್ತೆ. ಅಂದರೆ ನಮಗೆ ರೆಡ್ ಸಿಗ್ನಲ್ ಇದ್ದಾಗ ನಾವು ನಿಂತಿರಬೇಕು. ಅಲ್ಲಿ ಏನಾದರೂ ರೆಡ್ ಸಿಗ್ನಲ್ ಇದ್ದರೂ ಕೂಡ ನಾವು ಹೋದರೆ ಇನ್ನೊಂದು ಹೋಗಿ ನಾವು ಅಲ್ಲಿ ಡ್ಯಾಶ್ ಹೊಡಿತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಮ್ಯಾಟ್ರಿಕ್ಸ್ ನಮ್ಮ ಮೇದಿನಿ ಜ್ಯೋತಿಷದಲ್ಲಿ ಮೆಶ್ ಅಂತ ಕರಿತೀವಿ, ಮ್ಯಾಟ್ರಿಕ್ಸ್ ಇರ್ತಕ್ಕಂಥದ್ದು. ಯಾವಾಗ ಈ ಏರೋಪ್ಲೇನು ಆ ಮ್ಯಾಟ್ರಿಕ್ಸ್, ಬ್ಯಾಡ್ ಮ್ಯಾಟ್ರಿಕ್ಸ್ ಒಳಗಡೆ ಎಂಟ್ರಾಗುತ್ತೋ ಅಲ್ಲಿ ಎಲ್ಲ ಫಂಕ್ಷನ್ಸು ಮಾಲ್ ಫಂಕ್ಷನ್ಸ್ ಆಗ್ತದೆ. ಏಕೆಂದರೆ ಟಾಟಾದವರು ಇತ್ತೀಚೆಗೆ ಹೇಳಿರ್ತಕ್ಕಂಥದ್ದು 2 ಇಂಜಿನ್ ಹೊಸದು, ಅಥವಾ 2 ಇಂಜಿನ್ನು ಟೆಸ್ಟ್ ಮಾಡಿರ್ತಕ್ಕಂಥದ್ದು, ಇನ್ನೂ ಅದಕ್ಕೆ ಫಿಟ್ ಆಗಿದೆ ಫ್ಲೈ ಮಾಡೋಕ್ಕೆ, ಇನ್ನೂ ಇಷ್ಟು ಅವರ್ ಫ್ಲೈ ಮಾಡತಕ್ಕಂಥ ಶಕ್ತಿ ಇದೆ, ಅದಕ್ಕೆ ಸಾಕಷ್ಟು ತಯಾರಿಗಳು ನಡೆದಿದೆ. ಆ ಒಂದು ಏರ್ಕ್ರಾಫ್ಟ್ ಇಂಜಿನಿಯರ್ಸ್ ಅದಕ್ಕೆ ಭಾಳ ಬೆಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಟ್ ವಿಲ್ ಫ್ಲೈ ಫಾರ್ ಸಮ್ ಮೋರ್ ಅವರ್ಸ್ ಅಂತ, ಅವರ್ಸ್ ಲೆಕ್ಕದಲ್ಲಿ ಮಾಡ್ತಕ್ಕಂಥದ್ದು ತೋರಿಸಿದ್ರು ಕೂಡ ಎಂಟ್ರಾಗಿರ್ತಕ್ಕಂಥ ಝೋನು ಸ್ಟಾಪ್ ಆಗುತ್ತೆ. ವೆರಿ ಸಿಂಪಲ್. ಟಿ ವಿ ರಿಮೋಟು ಚಾನಲ್ ಚೇಂಜ್ ಮಾಡ್ತೀರಿ ನೀವು, ಕೈ ಅಡ್ಡ ಇಟ್ಕೊಂಡು ಮಾಡಿ ನೋಡೋಣ, ಸಿಗ್ನಲ್ ಬ್ಲಾಕ್ ಆಯಿತಾ, ಫ್ಲೈಟು ಅಲ್ಲಿರ್ತಕ್ಕಂಥ ATS ಸಿಗ್ನಲ್ಸು ಬ್ಲಾಕ್ ಆಗುತ್ತೆ. ಇದೆಲ್ಲ ನಮ್ಮ ಯೂನಿವರ್ಸಲ್ ಮ್ಯಾಟ್ರಿಕ್ಸಲ್ಲಿರುತ್ತೆ. ಅದು ಹೈಯರ್ ಲೆವೆಲ್ ಇರೋದರಿಂದ ಸಾಮಾನ್ಯರು
ತರ್ಕ ಮಾಡ್ತಕ್ಕಂಥ ಸಾಧ್ಯತೆ ಅಥವಾ ನಮಗೆ ಕಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ನಾವು. ಸಾಮಾನ್ಯ ಹಿಂಗೆ ಹೇಳಿದಾಗ, ಟೆಕ್ನಿಕಲ್ ಮಾತಾಡಿದಾಗ ಸಾಮಾನ್ಯರಿಗೆ ಅದು ಒಂಥರ ಏನೋ ಒಂದು ತಲೆ ಮೇಲೆ ಹೋಗ್ತಕ್ಕಂಥ ಒಂದು ವಿಚಾರ. ಆದರೆ ಜ್ಯೋತಿಷ್ಯ ಕಲ್ತಿರ್ತಕ್ಕಂಥವ್ರು, ಮೇದಿನಿ ಜ್ಯೋತಿಷ್ಯ ಕಲ್ತಿರ್ತಕ್ಕಂಥವ್ರು ಖಂಡಿತ ಈ ವರ್ಷದ ಒಂದು ಗ್ರಾಸ್ ಲೆವೆಲಲ್ಲಿ ಹೇಳ್ಬೋದು, ನೆಟ್ ಲೆವೆಲಲ್ಲಿ ಹೇಳೋಕ್ಕಾಗಲ್ಲ. ಗ್ರಾಸ್ ಲೆವೆಲ್ ಅಂತ ನಾವು ಕರಿತೀವಿ. ಈ ಸತಿ ಮಳೆ ಜಾಸ್ತಿ ಒಂದು ಹೇಳ್ಬೋದು. ಆದರೆ ಎಲ್ಲಿ ಮಳೆ ಜಾಸ್ತಿ ಅನ್ನೋದು ಇನ್ನು ಸ್ವಲ್ಪ ಡೀಟೇಲಾಗಿ ಹೋಗ್ಬೋದು. ಆ ಪಾಯಿಂಟಲ್ಲೇ ಹೆಚ್ಚು ಮಳೆ ಅಂತ ಕೇಳ್ತಕ್ಕಂಥದ್ದು ಇನ್ನೂ ನಾವು ನೆಟ್ ಲೆವೆಲ್ ಹೋಗೋಕ್ಕೆ ಸಾಕಷ್ಟು ಅಧ್ಯಯನ ಮಾಡಬೇಕು, ಸಾಕಷ್ಟು ವಿಚಾರಗಳು ಇರ್ತಕ್ಕಂಥದ್ದು. ಗ್ರಾಸ್ ಲೆವೆಲ್ಲಿ ದೇಶದಲ್ಲಿ ಮಳೆ ಜಾಸ್ತಿ, ಇದು ಗ್ರಾಸ್ ಲೆವೆಲ್. ಮೇದಿನಿ ಜ್ಯೋತಿಷ್ಯದಲ್ಲಿ ಗ್ರಾಸ್ ಲೆವೆಲ್ ಹೇಳ್ಬೋದೇ ಹೊರತು ಇದೇ ಜಾಗ ಅಂತ ಸ್ವಲ್ಪ ಪಿಂಟ್ ಪಾಯಿಂಟ್ ಮಾಡೋಕ್ಕೆ ಇನ್ನೂ ಒಂದಷ್ಟು ಒಳಗಡೆ ಹೋಗಿ ಮಾಡ್ತಕ್ಕಂಥದ್ದು. ಇದಕ್ಕೆ ಸಾಕಷ್ಟು ಅಧ್ಯಯನ ಮತ್ತು ಒಂದು ರಿಸರ್ಚ್ ಸೆಂಟ್ರು ಜ್ಯೋತಿಷ್ಯದಲ್ಲಿ ಎಲ್ಲ ಬೇಕು. ಈಗಿನ ಜ್ಯೋತಿಷ್ಯ ನಂಬದೇ ಇರತಕ್ಕಂಥ ಪ್ರಪಂಚದಲ್ಲಿ ನಾವು ಇದ್ದೀವಿ. ಜ್ಯೋತಿಷ್ಯ ಅಂದರೆ ಬೂಟಾಟಿಕೆ, ಜ್ಯೋತಿಷ್ಯ ಅಂದರೆ ಮೂಢನಂಬಿಕೆ, ಇಂಥದ್ದೆಲ್ಲ ಇದ್ದಾಗ ಏನಾಗುತ್ತೆ, ನಾವೇನೇ ಮೊದಲ ಜ್ಯೋತಿಷಿ ಇದನ್ನು ಹೇಳಿದ್ದು ಅಂತ ನೀವು ಪ್ರಸಾರ ಮಾಡಿದ್ರೂ ಕೂಡ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಕ್ಕಂಥದ್ದು, ಅದು ಇದೆಲ್ಲ ಹೇಳ್ತಾರೆ. ಬಟ್ ಏನಂತಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಫ್ಯೂಚರ್ನ ಪ್ರೆಡಿಕ್ಟ್ ಮಾಡ್ಬೋದು, ಆದರೆ ಅವಾಯ್ಡ್ ಅಂತೂ ಮಾಡೋಕ್ಕಾಗಲ್ಲ. ನಾವು ಹುಲುಮಾನವರಷ್ಟೇ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆಲ್ರೆಡಿ ಬರೆದಿಟ್ಟಿತ್ತು, ಅದು ಆಗಿದೆ. ಸೊ ಮೇದಿನಿ ಜ್ಯೋತಿಷದಲ್ಲಿ ಈ ವರ್ಷವೆಲ್ಲ ಏನೇನಿದೆ ಅಂತ ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ಬೋದು. ಗುರುಜಿ, ಆದರೂ ಈ ಫ್ಲೈಟ್ ಇನ್ಸಿಡೆಂಟ್ ಆದಮೇಲೆ, ವಿಮಾನ ದುರಂತ ಆದಮೇಲೆ ಒಂದಷ್ಟು ಫ್ಲೈಟ್ ಪ್ರಾಬ್ಲಮ್ಸ್ಗಳಾದವು. ಬಹಳಷ್ಟು ಮಂದಿ ಈಗ ನಾವು ಜರ್ನಿ ಮಾಡಬಹುದಾ ಫ್ಲೈಟ್ ಮುಖಾಂತರ ಅನ್ನುವಂಥದ್ದನ್ನು ಎದುರು ನೋಡ್ತಾ ಇದ್ದಾರೆ. ಅಂದರೆ ಈ ಜೂನ್ ತಿಂಗಳಲ್ಲಿ ಇಷ್ಟು ಸಮಸ್ಯೆಗಳಾಗ್ತಾ ಇದೆಯಾ ಅಥವಾ ಈ ವರ್ಷದಲ್ಲಿ ಇಂಥ ಸಮಸ್ಯೆ ಬರ್ತಾ ಇದೆಯಾ ಏನನ್ನುವಂಥದ್ದು? ನೋಡಿ, ಈ ವರ್ಷದಲ್ಲಿ ನಾವು ಹಿಂದೆ ಏನಾದ್ರು ನೋಡಿದ್ರೆ ಅಲ್ಲಿ ಕಾಶ್ಮೀರದಲ್ಲಿ ಒಂದು ಸಮಸ್ಯೆ ಆಯಿತು, ಇಲ್ಲಿ ಬೆಂಗಳೂರಲ್ಲಿ ಕಾಲು ತುಳಿತಾ ಇತ್ತು ಸ್ಟೇಡಿಯಮಲ್ಲಿ. ಎಲ್ಲ ಝೋನ್ಸು ಅಷ್ಟು ಎನರ್ಜಿಯಲ್ಲಿ ಬಂದಾಗ ಆ ಏರಿಯಾದಲ್ಲಿ ಆ ಝೋನ್ ಆಗಿರ್ತಕ್ಕಂಥದ್ದು. ಹೌದು, ಕೇದಾರ್ನಾಥದಲ್ಲೂ ಕೂಡ ಹೆಲಿಕಾಪ್ಟರ್ ದುರಂತ. ಕರೆಕ್ಟ್. ಆ ಅದೊಂದು ಎಲ್ಲ ಮೂವ್ಮೆಂಟ್ ಆಗ್ತಾ ಇದೆ. ಅದು ನಾವು ಸ್ವಲ್ಪ ಇದಕ್ಕೆ ಒಂದು ನೋಟ್ ಆ್ಯಡ್ ಮಾಡ್ತೀನಿ. ಎಕ್ಲಿಪ್ಸ್ ಎಲ್ಲರಿಗೂ ಗೊತ್ತು, ಗ್ರಹಣ ಎಲ್ಲರಿಗೂ ಗೊತ್ತು. ಆ ಗ್ರಹಣ ಒಂದು ಏರಿಯಾದಲ್ಲಿ ಮಾತ್ರ ಇದೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಗ್ರಹಣ ಭಾರತಕ್ಕಿಲ್ಲ, ಅರ್ಜೆಂಟೈನಾಗಿದೆ, ಅಮೇರಿಕಕ್ಕಿದೆ, ಚೈನಾ ಅವ್ರಿಗಿದೆ ಅಥವಾ ಆಸ್ಟ್ರೇಲಿಯಾಗಿದೆ ಅಂತ ಆ ಛಾಯೆ ಅಂತ ನಾವು ಹಿಂಗೆ ಹೋಗುತ್ತದು. ಆ ಛಾಯೆ ಆ ಡೈರೆಕ್ಷನಲ್ಲಿ ಆ ಮ್ಯಾಟ್ರಿಕ್ಸ್ ಆದಾಗ ಅಲ್ಲಿ ಝೋನ್ ಎಂಟ್ರ್ ಆದಾಗ ಹಾಗೆ ಆಗುತ್ತೆ. ಇದು ಬರೀ ಏರಲ್ಲಾಗುತ್ತಾ ಮ್ಯಾಟ್ರಿಕ್ಸು? ನೋ, ನೆಲದಲ್ಲೂ ಆಗುತ್ತೆ. ನೆಲದಲ್ಲೂ ಮ್ಯಾಟ್ರಿಕ್ಸ್ ಆಗುತ್ತೆ. ನೆಲದಲ್ಲೂ ಆ ಮ್ಯಾಟ್ರಿಕ್ಸ್ ಬಂದಾಗ, ಹೈಯರ್ ಎನರ್ಜಿ ಮ್ಯಾಟ್ರಿಕ್ಸ್ ಇದ್ದಾಗ ಅಲ್ಲಿ ಬಸ್ ಹೋಗುತ್ತೆ. ಸಡನ್ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥದ್ದು ಇನ್ನೊಂದು ಫಾಸ್ಟಾಗಿ ಒಂದು ಟ್ರೈನ್ ಬರುತ್ತೋ, ಇನ್ನೊಂದು ಲಾರಿ ಬರುತ್ತೋ, ಡಿಕ್ಕಿ ಹೊಡಿಯುತ್ತೆ. ಅಲ್ಲಿ ಒಂದು 20 ಜನ 30 ಜನ ದುರ್ಮರಣ ಆಗ್ತಾರೆ. ಸೊ ಮ್ಯಾಟ್ರಿಕ್ಸು, ನಾನು ಆವಾಗಲೇ ಹೇಳಿದಾಗೆ ಎನರ್ಜಿ, ನಮ್ಮ ಎನರ್ಜಿ ಒಂದು ಲೆವೆಲ್ ಇದ್ದರೆ ಇಲ್ಲಿ ನಡೀತಕ್ಕಂಥ ಎನರ್ಜಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದ್ರ ಮೇಲೆ ಇರ್ತಕ್ಕಂಥ ಎನರ್ಜಿ ದೇಶದ್ದಿರುತ್ತೆ, ಅದ್ರ ಮೇಲೆ ಇರ್ತಕ್ಕಂಥದ್ದು ಭೂಮಿದಿರುತ್ತೆ, ಭೂಮಿ ಮೇಲಿರ್ತಕ್ಕಂಥ ಎನರ್ಜಿ ನಮಗೆ ಸೌರಮಂಡಲದಿರುತ್ತೆ, ಸೌರಮಂಡಲದ ಎನರ್ಜಿ ನಮ್ಮ ಬ್ರಹ್ಮಾಂಡ ಮತ್ತು ಅದರ ಯೂನಿವರ್ಸ್ ಎನರ್ಜಿ ಸ್ವಲ್ಪ ಜಾಸ್ತಿ. ನಾವು ಸಣ್ಣದೊಂದು ಡಾಟ್, ಈ ಎನರ್ಜಿ ಒಂದು ಸಣ್ಣ ಡಾಟ್. ನಾವೆಲ್ಲ ಸೇರಿಕೊಂಡು ಭೂಮಿನ ನಿಲ್ಸೋಕ್ಕಾಗುತ್ತಾ ತಿರುಗೋದನ್ನು? ಎಲ್ಲ ಏನಾರು ಇಷ್ಟು ಜನಸಂಖ್ಯೆ ಇದ್ದಾರೆ, 700 ಬಿಲಿಯನ್ ಪೀಪಲ್ ಆಗಿದ್ದಾರೆ. ಅವ್ರನ್ನೆಲ್ಲ ನಾವು ಏನಾರು ಶಕ್ತಿ ಕೊಟ್ಬಿಟ್ಟು, ಒಂದು ಕೋಲ್ ಕೊಟ್ಬಿಟ್ಟು ಭೂಮಿ ಹೋಗ್ದಂಗೆ ಹಿಂಗೆ ಅಗದ್ಬಿಟ್ಟು ಹಿಂಗೆ ಎಳೆದಿಟ್ಕೊಳಕ್ಕಾಗತ್ತಾ? ಅದರದ್ದು ಹೈಯರ್ ಎನರ್ಜಿ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಎನರ್ಜಿ, ನಮ್ಮ ಜಾತಕ ಫಸ್ಟ್ ಇಂಪಾರ್ಟೆಂಟ್ ಆಗಲ್ಲ, ನಾವು ಎಂಟ್ರ್ ಆಗ್ತಕ್ಕಂಥ ಝೋನ್ ಎನರ್ಜಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಇದು ನನ್ನ ಉತ್ತರ. ಹಾಗಾಗಿ ಇದಾಗಿತ್ತು ವಿಮಾನ ದುರಂತದ ಕುರಿತಾದಂಥ ಒಂದಷ್ಟು ವಿಚಾರ. ಆ ಎನರ್ಜಿಯ ವಿಚಾರವನ್ನು ಗುರೂಜಿ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಭೇಟಿಯಾಗ್ತೀವಿ. ನೋಡ್ತಾ ಇರಿ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ.
ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.